ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟಲ್ಲಿ ನಾನು 7 ಎಳೆ ದಾರನ ಮಾಡ್ಕೊಂಡು ಇಟ್ಕೊಂಡು ಗಂಟು ಹಾಕೊಂಡು ಇಟ್ಟಿದ್ದೀನಿ. ಅದನ್ನ ಈಗ ಸೀರೆಗೆ ಈ ರೀತಿ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. ಲಾಕ್ ಮಾಡಿ ನೆಕ್ಸ್ಟು ಅದರ ಪಕ್ಕಕ್ಕೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. 2 ಟೈಮ್ಸ್ ಲಾಕ್ ಮಾಡ್ತಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 4 ಚೈನ್ಸ್ ಹಾಕೋಣ. 4 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ನೋಡಿ, ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. ಇದು 3 ಸ್ಟೆಪ್ಪಿನ ಡಿಸೈನು. ಇದು ಬೇಸ್ ಲೈನು. ಇಲ್ಲಿ 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತ ಹೋಗಬೇಕು. ಸೊ ಇಲ್ಲಿ 4 ಚೈನ್ಸ್ ಹಾಕಿ ಮತ್ತು ಸ್ಟ್ರೇಟಾಗಿ ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಿದ್ದೀನಿ. ನಾನಿಲ್ಲಿ 2 ಕುಚ್ಚು ಕಟ್ತಿದ್ದೀನಿ. ಒಂದು ಡಿಸೈನ್ ಆದಮೇಲೆ 2 ಕುಚ್ಚು ಕಟ್ತಿದ್ದೀನಿ. ಸೊ 2 ಕುಚ್ಚು ಬೇಕಂದವರು ನಾನು ಎಷ್ಟು ಹಾಕ್ತಿದ್ದೀನಿ ಡಿಸೈನು ಅಷ್ಟೇ ಹಾಕಿ. ಇಲ್ಲ ನಮಗೆ ಒಂದೇ ಕುಚ್ಚು ಬೇಕು ಅನ್ನೋರು ನಾನಿಲ್ಲಿ 4 ಟೈಮ್ಸು 4 ಚೈನ್ ಹಾಕಿದ್ದೀನಿ. ನೀವು 3 ಟೈಮ್ಸ್ ಹಾಕಬೇಕು. ಸೊ ಇಲ್ಲಿ 2 ಲಾಕ್ಸ್ ಮಾಡ್ತೀನಿ. ಫಸ್ಟು ಸೀರೆಗೆ 2 ಲಾಕ್ ಆದಮೇಲೆ 1 2 3 4 ಟೈಮ್ಸು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನೀವು ಸಿಂಗಲ್ ಕುಚ್ಚು ಬೇಕನ್ನೋರು ಇಲ್ಲಿ 3 ಚೈನ್ಸ್ ಹಾಕಬೇಕು. 3 ಟೈಮ್ಸು ಹಾಕಿದ ಮೇಲೆ ನೆಕ್ಸ್ಟ್ ನಾನು ಇಲ್ಲೊಂದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ರೋಸ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿ ಅದು ಸೀರೆಗೆ ಒಂದು ಸರ್ತಿ ಲಾಕ್ ಮಾಡೋಣ. ಸೀರೆಗೆ ಒಂದು ಟೈಮ್ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ ಇಲ್ಲಿ 4 ಚೈನ್ಸ್ ಹಾಕೋಣ. ಇಲ್ಲಿ 6 ಟೈಮ್ಸು 4 ಚೈನ್ಸ್ ಹಾಕಿ ಲಾಕ್ ಮಾಡಿದ್ದೀನಿ. 4 ಚೈನ್ ಹಾಕಬೇಕು. ಸಿಂಗಲ್ ಕುಚ್ಚು ಬೇಕಂದವ್ರು ಇಲ್ಲಿ 5 ಹಾಕಬೇಕು. ಡಬಲ್ ಕುಚ್ಚು 2 ಕುಚ್ಚು ಇರಲಿ ಅನ್ನೋರು ಇಲ್ಲಿ ನಾನು 6 ಹಾಕಿದ್ದೀನಿ. ಸೊ ನೀವು 6 ಹಾಕಬೇಕು. ಫಸ್ಟು 4 ಹಾಕಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ಆಮೇಲೆ ಮತ್ತೆ 1 2 3 4 5 6 ಸರ್ತಿ 4 ಚೈನ್ಸ್ ಹಾಕಿ ಲಾಕ್ ಮಾಡಬೇಕು. ಸೊ ಕಂಟಿನ್ಯೂ ಪೂರ್ತಿ ಡಿಸೈನು ಒಂದು ಬೀಡ್ ಹಾಕಿದ ಮೇಲೆ ಮತ್ತೆ 6 ಹಾಕಬೇಕು. ಸೀರೆ ಎಂಡಲ್ಲಿ 4 ಹಾಕಬೇಕು. ಫಸ್ಟ್ ಎಷ್ಟಾಗಿದೆ ನೋಡಿ, ಸೊ ಅಷ್ಟೇ 4 ಹಾಕಬೇಕು. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿ ಮತ್ತೆ 4 ಚೈನ್ಸು 6 ಸರ್ತಿ 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಸ್ಟೆಪ್ ಪೂರ್ತಿ ಡಿಸೈನು ಹೀಗೆ ಹಾಕೋದು. ಇದು ಬೇಸ್ ಲೈನು. ನೀವು ಸಿಂಗಲ್ ಕುಚ್ಚು ಬೇಕನ್ನೋರು ಫಸ್ಟು 3 ಟೈಮ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬೀಡ್ ಆದಮೇಲೆ 5 ಟೈಮ್ಸ್ ಹಾಕ್ಕೊಂತ ಹೋಗಿ. 2 ಕುಚ್ಚು ಬೇಕನ್ನೋರು 6 ಟೈಮ್ಸೇ ಹಾಕಿ, ಅಂದರೆ ಕರೆಕ್ಟ್ ಬರುತ್ತೆ ಆರ್ಚ್ ಆದಮೇಲೆ. ಮತ್ತು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಸೆಕೆಂಡ್ ಟೈಮ್ ಹಾಕಿದ ಮೇಲೆ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಪೂರ್ತಿ ಡಿಸೈನು. ಫಸ್ಟು ಲಾಸ್ಟು 4 ಚೈನ್ಸ್ ಹಾಕಬೇಕು. ಲಾಸ್ಟಲ್ಲಿ 4 ಚೈನ್ಸ್ ಹಾಕಿದ್ಮೇಲೆ 2 ಟೈಮ್ಸು ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ಹಾಗೆ ನೀಡಲ್ ಇಟ್ಕೊಂಡು ಈ ಕಂಟಿನ್ಯೂ ದಾರ ಕಟ್ ಮಾಡಿ ಈ ರೀತಿ ನೀಡಲ್ ಮೇಲಿಂದ ದಾರ ತೆಗೆದು ಸ್ವಲ್ಪ ಟೈಟ್ ಮಾಡಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಇದು ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಗಮ್ ಹಚ್ಚಿ ಬ್ಯಾಕ್ ಸೈಡು ಅಂಟಿಸಿ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು ಸೇಮ್ ಅದೇ ಕಲರ್ನೇ ತೊಗೊಂಡಿದ್ದೀನಿ ನಾನು. ಸೇಮ್ ಕಲರೇ ತೊಗೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಗೆ ಬೇರೆ ಕಲರ್ ತೊಗೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಿ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡಿರ್ತೀವಲ್ಲ ಅಲ್ಲೂ ಕೂಡ ಒಂದು ಸರ್ತಿ ಲಾಕ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ನಾವು 4 ಚೈನ್ ಏನು ಹಾಕಿರ್ತೀವಲ್ಲ ಆ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ 3 ಚೈನ್ಸ್ ಹಾಕ್ಕೊಂಡು ಈ 4 ಚೈನ್ದೇನು ಸೀರೆಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಈ 3 ಚೈನ್ನ ಲಾಕ್ ಮಾಡೋಣ. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. ಮತ್ತು ನೆಕ್ಸ್ಟು ಮತ್ತು 4 ಚೈನ್ ಹಾಕಬೇಕು. ಲಾಕ್ ಮಾಡ್ದಲ್ಲೇ ಲಾಕ್ ಮಾಡಬೇಕು. 4 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡಿರ್ತೀವ ನೋಡಿ ಅಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ 3 ಟೈಮ್ಸ್ ಲಾಕ್ ಮಾಡಬೇಕು. ಅಂದರೆ
3-4 ಚೈನ್ ಏನಿರ್ತಾವಲ್ಲ ಅದಕ್ಕೆ ಲಾಕ್ ಮಾಡಬೇಕು. ಲಾಸ್ಟ್ ಒನ್ನು ಬಿಡಬೇಕು, ಅಲ್ಲಿ ಆರ್ಚ್ ಬರುತ್ತೆ. ಸೊ 3 ಟೈಮ್ಸ್ 3 ಏನಿರ್ತಾವಲ್ಲ ಫಸ್ಟ್ 3 4 ಚೈನ್ಸ್ದು ಅಲ್ಲಿ ಆ 4 ಚೈನ್ಗೆ ಸೇಮ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಫಸ್ಟು ಒಂದಷ್ಟೇ 3 ಚೈನ್ ಹಾಕಬೇಕು. 2 ಲಾಕ್ಸ್ ಆದಮೇಲೆ ಆ 4 ಚೈನಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದಕ್ಕೆ ಅಲ್ಲಿ 3 ಚೈನ್ ಹಾಕಬೇಕು. ಅಷ್ಟಾದಮೇಲೆ ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಕೊಂಡು ನಾವೇನು ಬೀಡ್ ಹಾಕಿರ್ತೀವಲ್ಲ ಆ ಬೀಡ್ ಹಿಂದ್ಗಡೆ ದಾರ ಇರುತ್ತೆ, ಕಾಣಿಸ್ತಿದೆ ನೋಡಿ. ಆ ದಾರದಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. ಈಗ 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತೆರಡು ದಾರ ಒಂದು ಸರ್ತಿ ತೆಗಿಬೇಕು, ಮತ್ತೆರಡು ದಾರ ಒಂದು ಸರ್ತಿ, ಸೊ 3 ಸರ್ತಿ ತೆಗಿಬೇಕು. ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಿದ್ದೀನಿ. ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ಕೋಬೇಕು. ಈ ಬ್ಯಾಕ್ ಸೈಡ್ ದಾರ ಇರುತ್ತಲ್ಲ ಆ ದಾರದಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆರಡು ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ ತ್ರಿಬಲ್ ಕ್ರೋಶೆ ಪೂರ್ತಿ ಇದು ಆರ್ಚ್ ಆಗೋ ಟೈಪು ಮಾಡಬೇಕು. ಟೋಟಲ್ ಇಲ್ಲಿ ನಾನು 15 ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೀವು ಕೂಡ 15 ಮಾಡ್ಕೊಳ್ಳಿ. 15 ಆಗಲಿಲ್ಲ ಅಂದರೆ 18 ಮಾಡ್ಕೊಳ್ಳಿ. ಸೊ 15, 16, 17 ಹಿಂಗೆ ಮಾಡ್ಕೊಬೇಡಿ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಅಂತ. 15 ಮಾಡಿಕೊಂಡು ಅದನ್ನ 4 ಚೈನ್ದು ಏನು ಲಾಕ್ ಇರುತ್ತಲ್ಲ, ಬೀಡ್ ಪಕ್ಕಕ್ಕೆ ಒಂದು 4 ಚೈನ್ದು ಆ ಲಾಕಿಗೆ ಲಾಕ್ ಮಾಡಬೇಕು. ಈ ರೀತಿ ಆರ್ಚ್ ಕಾಣುತ್ತೆ. ನೆಕ್ಸ್ಟ್ ಮತ್ತೆ ಸೇಮ್ 4 ಚೈನ್ ಹಾಕಬೇಕು, ಲಾಕ್ ಇದ್ದಲ್ಲಿ ಲಾಕ್ ಮಾಡಬೇಕು, ಮತ್ತು 4 ಚೈನ್ ಹಾಕಬೇಕು, ಲಾಕ್ ಇದ್ದಲ್ಲಿ ಲಾಕ್ ಮಾಡಬೇಕು. ಲಾಸ್ಟ್ ಬೀಡ್ಗಿಂತ ಮುಂಚೆ ಏನು ಒಂದು 4 ಚೈನ್ ಇರ್ತದಲ್ಲ ಅಲ್ಲಿ ಮಾತ್ರ ಬಿಡಬೇಕು ಆರ್ಚ್ಗೆ ಅಂತ. ಸೊ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊತ ಹೋಗಬೇಕು. ಒಂದು ಆರ್ಚ್ ಆದಮೇಲೆ 4 ಟೈಮ್ಸು 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಲಾಕ್ ಮಾಡಿ ಲಾಸ್ಟ್ ಒನ್ ಹಾಗೆ ಬಿಡಬೇಕು. ಬಿಟ್ಟು ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ಕೋಬೇಕು. ಈ ಬೀಡ್ ಹಿಂದ್ಗಡೆ ಏನು ದಾರ ಇರುತ್ತಲ್ಲ ಆ ದಾರದಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆರಡು ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ ತ್ರಿಬಲ್ ಕ್ರೋಶೆ ಮಾಡಬೇಕು. ಟೋಟಲ್ ಇಲ್ಲೂ ಕೂಡ 15 ತ್ರಿಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಬೇಕು. ಆ ಬ್ಯಾಕ್ ಸೈಡ್ ಹೋಗಿ ದಾರದಲ್ಲಿ ನೀಡಲ್ ಹಾಕಿ ದಾರ ತಂದು ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಕಂಟಿನ್ಯೂ ಪೂರ್ತಿ ಆರ್ಚ್ ಇದು ಕೂಡ ಹಾಗೆ 15 ತ್ರಿಬಲ್ ಕ್ರೋಶೆ ಮಾಡಿ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ ಮೇಲೆ ಲಾಸ್ಟಲ್ಲಿ 4 ಚೈನ್ಗೆ ಲಾಕ್ ಮಾಡಬೇಕು ಅದನ್ನು ಕೂಡ. ಸೊ ಇಷ್ಟೇ ಡಿಸೈನು ಸೆಕೆಂಡ್ ಸ್ಟೆಪ್ಪಲ್ಲಿರೋದು. ನೆಕ್ಸ್ಟ್ ಮತ್ತು ಥರ್ಡ್ ಸ್ಟೆಪ್ ಬರುತ್ತೆ. ಸೊ ಇದನ್ನು ಲಾಕ್ ಮಾಡ್ತಿದ್ದೀನಿ ನಾನು. 15 ತ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ 4 ಟೈಮ್ಸು 4 ಚೈನ್ ಹಾಕಿ ಲಾಕಿಗೆ ಲಾಕ್ ಮಾಡ್ಕೊಂಡು ಹೋಗಿ ಮತ್ತೆ ಆರ್ಚ್ನ ಮಾಡಬೇಕು ನೆಕ್ಸ್ಟು ಇದಕ್ಕೆ ಬೀಡ್ಗೆ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ 3 ಚೈನ್ ಬಂದಿದೆ, ಯಾಕಂದರೆ 2 ಕುಚ್ಚು ಕಟ್ತೀನಿ ಅದಕ್ಕೆ 3 ಚೈನ್ಸ್ ಬಂದಿದೆ. ಲಾಸ್ಟಲ್ಲಿ 2 ಟೈಮ್ಸ್ಗೆ ಲಾಕ್ ಮಾಡಿ ಸೇಮ್ ಫಸ್ಟ್ ಏನು ಲಾಕ್ ಮಾಡಿ ತೋರಿಸಿದ್ನಲ್ಲ ಆ ರೀತಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ಅಪೋಸಿಟ್ ಕಲರ್ನ ಫಸ್ಟ್ ಏನು ಲಾಕ್ ಇರುತ್ತಲ್ಲ ಅಲ್ಲಿ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಆಮೇಲೆ 4 ಚೈನ್ ಏನಿರುತ್ತಲ್ಲ ಅದರಲ್ಲಿ ಒಂದು ಸರ್ತಿ ಲಾಕ್ ಮಾಡಿಕೊಂಡು ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಲಾಕ್ ಮಾಡಿರ್ತೀವಲ್ಲ ಸೀರೆಗೆ ಲಾಕಿಂದಕ್ಕೇನು ಲಾಕ್ ಮಾಡಿರ್ತೀವಲ್ಲ ನಾವು ಆ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಸರ್ತಿ 4 ಚೈನ್ಸ್ ಹಾಕ್ಕೊಳ್ಬೇಕು. 4 ಚೈನ್ಸ್ ಹಾಕ್ಕೊಂಡು ಲಾಕಿಗೆ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಇಲ್ಲಿ 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತಿದ್ದೀನಿ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಬರೀ ಒಂದು ಸರ್ತಿ ದಾರ ಸುತ್ತಿ ಫಸ್ಟ್ ಏನು 4 ಚೈನು ಮತ್ತು ತ್ರಿಬಲ್ ಕ್ರೋಶೆ ಕಂಬ ಇರುತ್ತಲ್ಲ ಆ 2 ಕಂಬಗಳ ಮಧ್ಯೆ 4 ಚೈನು ಮತ್ತು ತ್ರಿಬಲ್ ಕ್ರೋಶೆ ಕಂಬದ ಮಧ್ಯೆ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸರ್ತಿ, ಮತ್ತೆರಡು ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲೆತ್ತಿ ಇಲ್ಲಿ ಒಂದು ಸ್ಮಾಲ್ದು ರೌಂಡ್ ಬೀಡ್ ಆ್ಯಡ್ ಮಾಡೋಣ. ಗೋಲ್ಡನ್ ಕಲರ್ದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡೋಣ. ಈ ರೀತಿ ಬೀಡನ್ನ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈಗ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆ ಮಾಡಬೇಕು. ಇಲ್ಲೂ ಕೂಡ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು.
ಈ ಮಾಡಿದ ಡಬಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡಬೇಕು. ಇಲ್ಲಿ 9 ಡಬಲ್ ಕ್ರೋಶ ಮಾಡ್ತಿದ್ದೀನಿ ನಾನು. ಟೋಟಲಾಗಿ 9 ಡಬಲ್ ಕ್ರೋಶ ಆದಮೇಲೆ ಇದನ್ನ 3 ಕಂಬ ನಾವೇನು ಲಾಕ್ ಮಾಡಿದ ನೆಕ್ಸ್ಟ್ 3 ಕಂಬ ಇರ್ತಾವಲ್ಲ ತ್ರಿಬಲ್ ಕ್ರೋಶ, ಆ ತ್ರಿಬಲ್ ಕ್ರೋಶ 3 ಮತ್ತು 4ನೇ ಕಂಬದ ಮಧ್ಯೆ ಸ್ಪೇಸಲ್ಲಿ ಯಾವುದೇ ಹೋಲ್ ಗ್ಯಾಪು ಅಥವಾ ಯಾವುದೇ ದಾರಕ್ಕೇನು ಲಾಕ್ ಮಾಡೋ ಹೋಗಿಲ್ಲ. ಅವೆರಡು ಗ್ಯಾಪ್ ಈ ರೀತಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಈ ಡಿಸೈನ್ನ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು 5 ಚೈನ್ಸ್ ಹಾಕ್ಕೊಳ್ಳೋಣ. 4 5 ಚೈನ್ಸ್ ಹಾಕ್ಕೊಂಡು ಸೀರೆ ನಾವು ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಈಗ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ನೆಕ್ಸ್ಟು ಇಲ್ಲಿ 1 2 3 4 5 ಫಿಫ್ತ್ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ನಮಗೆ ಡಬಲ್ ಕ್ರೋಶದ ಹೋಲ್ ಗ್ಯಾಪ್ ಕಾಣಿಸುತ್ತೆ ಹಿಂದೆ ಬ್ಯಾಕ್ ಸೈಡು, ಸೊ ಅಲ್ಲಿ 5th ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿ 2 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ನಿಡಲ್ ಮೇಲೆ ಸುತ್ತಿ ದಾರ ಸುತ್ಕೋಬೇಕು. ಈ 5 ಚೈನ್ ಏನಿದೆಯಲ್ಲ ಅದಕ್ಕೆ ಬ್ಯಾಕ್ ಸೈಡ್ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಇಲ್ಲೂ ಕೂಡ 9 ಡಬಲ್ ಕ್ರೋಶಸ್ನ ಮಾಡ್ಕೊಂಡು ಹೋಗಬೇಕು. 9 ಡಬಲ್ ಕ್ರೋಶ ಮಾಡಿದ್ಮೇಲೆ ಮತ್ತೆ 3 ಕಂಬ 3 ತ್ರಿಬಲ್ ಕ್ರೋಶ ಆದಮೇಲೆ 4ನೇದು ಮತ್ತು 3ನೇದು ಅವೆರಡರ ಮಧ್ಯೆ ಈ ರೀತಿ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಸೊ ಅದಕ್ಕೇ 15 ಮಾಡಿರೋದು, ಅಂದರೆ 5 ಡಿಸೈನ್ ಹಿಡಿಸುತ್ತೆ. ಅಲ್ಲಿ ನೀವು 16 ಮಾಡಿದರೆ ಡಿಸೈನು ಕರೆಕ್ಟ್ ಆಗೋದಿಲ್ಲ. 15 ಮಾಡಬೇಕು ಅಥವಾ 18 ಕಂಬ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ 15 ಮಾಡಿ ಅದು ಸಾಕಾಗುತ್ತೆ. 15 ಮಾಡಿದ್ರೇ 5 ಡಿಸೈನ್ ಬರುತ್ತೆ. ಸೊ 18 ಅದು ಮಾಡಿದರೆ 6 ಹೀಗೆ ಓವರಾಗಿ ಆಗುತ್ತೆ, ವೇವ್ ಟೈಪ್ ಆಗಿಬಿಡುತ್ತೆ ಡಿಸೈನು. ಸೊ 15 ಕಂಬ ಮಾಡಿ ಅದು ನೀಟಾಗಿ ಬರುತ್ತೆ. ಮತ್ತು 5 ಚೈನ್ಸ್ ಹಾಕ್ಕೋಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡಿ 5th ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಪೂರ್ತಿ ಆದಮೇಲೆ 5 ಡಿಸೈನ್ಸ್ ಆದಮೇಲೆ ಇಲ್ಲಿ 3 ಕಂಬ ಮತ್ತು 4 ಚೈನು 3 ಕಂಬ ಮತ್ತು 4 ಚೈನ್ ಏನಿರುತ್ತಲ್ಲ ಅದರ ಮಧ್ಯೆ ಆ 2 ಕಂಬಗಳ ಮಧ್ಯೆ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಡಿಸೈನು ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ಫಸ್ಟು ಇದು ಆರ್ಚ್ಗೆ ಈ ರೀತಿ ಅಟ್ಯಾಚ್ ಆಗಿದೆಯಲ್ಲ ಸೀರೆಗೆ, ಸೊ ಇದನ್ನು ಕೂಡ ಅಟ್ಯಾಚ್ ಆಗಬೇಕಂದ್ರೆ ಈಗ ನೆಕ್ಸ್ಟ್ ನಾವು ಇಲ್ಲೂ ಕೂಡ 5 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿ ಅದನ್ನ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ 5 ಚೈನ್ಸ್ ಹಾಕ್ಕೊಳ್ಳೋಣ, ತೋರಿಸ್ತೀನಿ ನೋಡಿ ಹೇಗೆ ಲಾಕ್ ಮಾಡ್ಕೋಬೇಕಂತ. 5 ಚೈನ್ಸ್ ಹಾಕ್ಕೊಂಡು ಮತ್ತು ಸೇಮ್ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ 5th ಹೋಲ್ ಗ್ಯಾಪ್ಗೆ 1 2 3 4 5 5th ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿ ನೆಕ್ಸ್ಟು ಈ 4 ಚೈನ್ದು ಫಸ್ಟ್ ಏನು ಲಾಕ್ ಇರುತ್ತಲ್ಲ ಆ ಲಾಕ್ಗೆ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಬೇಕು. ನೆಕ್ಸ್ಟ್ ಈಗ ಇಲ್ಲಿ 4 ಚೈನ್ಸ್ಗೆ 4 ಚೈನ್ಸೇ ಹಾಕ್ಕೊಂಡು ಹೋಗಬೇಕು. 4 ಚೈನ್ ಹಾಕಬೇಕು. ಹಾಕಿ 4 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಸೊ ಈ ಕಲರ್ದು ಕೂಡ ಇದೇ ರೀತಿ ಮಾಡಬೇಕು. 4 ಚೈನ್ ಹಾಕಿ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು 4 ಚೈನ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಮತ್ತೆ ನೆಕ್ಸ್ಟ್ ಕೂಡ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಲಾಕಿಗೆ ಲಾಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ ಡಿಸೈನು, ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಒಂದು ಡಿಸೈನ್ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಈಸಿ ಇದೆ. ನೆಕ್ಸ್ಟು 4 ಲಾಕ್ ಮಾಡಿದ್ಮೇಲೆ 1 ಡಿಸೈನ್ ಆದಮೇಲೆ 2 ಟೈಮ್ಸು ಈ ಕಲರ್ದು ಲಾಕ್ ಮಾಡಬೇಕು. 4 ಚೈನ್ ಅಷ್ಟೇ. ಅದಾದಮೇಲೆ ಮತ್ತೆ ನೀಡಲ್ ಒಂದು ಸರ್ತಿ ದಾರ ಸುತ್ಕೋಬೇಕು. ಈ ತ್ರಿಬಲ್ ಕ್ರೋಶ ಕಂಬ ಮತ್ತು 3 ಚೈನ್ ಮಧ್ಯೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮಾಡಿ ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸ್ವಲ್ಪ ಮೇಲೆ ಎತ್ತಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡೋಣ. ರೌಂಡ್ದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ನೆಕ್ಸ್ಟು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಮಾಡಿದ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶಸ್ ಮಾಡಬೇಕು.
ಟೋಟಲ್ ಇಲ್ಲಿ 9 ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟು ಅದನ್ನ ಲಾಕ್ ಮಾಡಬೇಕು. 3 ಕಂಬ ಬಿಟ್ಟು ಆ 3 ಕಂಬದ ಪಕ್ಕದಲ್ಲಿ ಏನು ಗ್ಯಾಪ್ ಜಾಗ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೋಬೇಕು. 5 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಅದನ್ನ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ. ಬ್ಯಾಕ್ ಸೈಡ್ ಟರ್ನ್ ಮಾಡಿ 1 2 3 4 5 5th ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. ಇದು ಒಂದು ಕಂಬ ಆದಂಗೆ. ಈಗ ಈ ಕಂಬಕ್ಕೆ ನಾವೀಗ ಮತ್ತೆ 9 ಡಬಲ್ ಕ್ರೋಶಸ್ ಮಾಡಬೇಕು. 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡೋಣ. ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ 5 ಚೈನ್ದೇನು ಕಂಬ ಮಾಡ್ಕೊಂಡಿರ್ತೀವಲ್ಲ ಅದ್ರ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಇಲ್ಲಿ ಡಬಲ್ ಕ್ರೋಶಸ್ ಮಾಡ್ಕೊತ ಹೋಗೋಣ. ಇಲ್ಲಿ 9 ಡಬಲ್ ಕ್ರೋಶೆ ಮಾಡಬೇಕು. 9 ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಅದನ್ನ ಲಾಕ್ ಮಾಡಬೇಕು. 3 3 ಕಂಬ ಬಿಟ್ಟು 5 ಡಿಸೈನ್ ಆದಮೇಲೆ ಲಾಸ್ಟು ಒಂದು 3 ಕಂಬ ಬಿಟ್ಟು ಅದು ಮತ್ತು 4 ಚೈನ್ದು ಗ್ಯಾಪ್ ನಡಕ್ಕೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ 5th ಹೋಲ್ ಗ್ಯಾಪ್ಗೆ ಲಾಕ್ ಮಾಡೋಣ. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿ ನೆಕ್ಸ್ಟ್ ಅದನ್ನ 4 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಡೈರೆಕ್ಟಾಗಿ ಲಾಕ್ ಮಾಡೋಣ. ಸೊ ಕಂಟಿನ್ಯೂ ಹೀಗೆ ಹಾಕೋದು. ಇದೇ ರೀತಿ ಪೂರ್ತಿ ಸಾರಿನ ಹಾಕಬೇಕು. ಪೂರ್ತಿ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣಿಸುತ್ತೆ. ಇಲ್ಲಿ 2 ಕುಚ್ಚು ಕಟ್ಟೋಕ್ಕೆ ಅಂತ ನಾನು ಸ್ಪೇಸ್ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಒಂದು ಸತಿ ಟ್ರೈ ಮಾಡಿ. ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸ್ತಿದೆ ಕುಚ್ಚು ಕಟ್ಟಿದ ಮೇಲೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಇನ್ನೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.